ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಹಾಗೆ ಯಾರೆಲ್ಲ ಹೊಸದಾಗಿ ವಿಡಿಯೋನ ನೋಡ್ತಿದ್ರಾ ಅವ್ರಿಗೂ ಕೂಡ ಹಾಯ್. ನಾನು ಶೀಲಾ. ನನ್ನ ಬಗ್ಗೆ ಹೇಳಬೇಕು ಅಂತ ಅಂದರೆ ನಾನು ಹೋಮ್ ಮೇಕರ್. ನನ್ನ ಹಸ್ಬೆಂಡ್ ಬಂದು ಫ್ರೀಲ್ಯಾನ್ಸ್ ಮೇಕಪ್ ಆರ್ಟಿಸ್ಟ್. ನಾನು ಕೂಡ ಇವಾಗ ಫ್ರೀಲ್ಯಾನ್ಸರ್ ಹೇರ್ ಸ್ಟೈಲ್ ಮತ್ತು ಸ್ಯಾರಿ ಡ್ರೈಪರ್ ಹಾಗೂ ಕೂಡ ಫ್ರೀ ಇದ್ದಾಗೆಲ್ಲ ಕೆಲಸ ಕೂಡ ಮಾಡ್ತೀನಿ. ಹಾಗೆ ನನ್ನ ಚಾನಲಲ್ಲಿ ನೀವು ಟ್ರಾವೆಲ್ ವೀಡಿಯೋಸ್, ಲೈಫ್ ಸ್ಟೈಲ್ ವೀಡಿಯೋಸ್, ಕುಕ್ಕಿಂಗ್ ವೀಡಿಯೋಸ್ ಮತ್ತು ಮೇಕಪ್ ಹಾಗೆ ಹೇರ್ ಸ್ಟೈಲ್ ರಿಲೇಟೆಡ್ ವೀಡಿಯೋಸ್ ಈ ಥರ ವ್ಲಾಗ್ನ ನೀವು ನೋಡ್ತೀರಾ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲೇ ಇರೋಂಥ ಬೆಲ್ಲೈಕನ್ ಸಹ ಕ್ಲಿಕ್ ಮಾಡಿ. ಸೊ ನಾನು ಯಾವಾಗ ಹೊಸ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ಆವಾಗೆಲ್ಲ ನಿಮಗೆ ನೋಟಿಫಿಕೇಷನ್ ಕೂಡ ಸಿಗ್ತಾ ಇರುತ್ತೆ. ಆ್ಯಕ್ಚುಲಿ ಇವತ್ತು ಬಂದು ಡೈಲಿ ವ್ಲಾಗ್ನ ಮಾಡ್ತಾಯಿದ್ದೀನಿ ನಾನು. ಸೊ ಮಾರ್ನಿಂಗಿಂದನೇ ವೀಡಿಯೋ ಸ್ಟಾರ್ಟ್ ಮಾಡಿದ್ದೆ. ಲಾಸ್ಟ್ ಆಲ್ರೆಡಿ ಸ್ಕೂಲ್ಗೆ ಹೋಗಿದ್ಲು. ಸೊ ಇಲ್ಲಿ ನಾನು ತಿಂಡಿಗೆ ಇವತ್ತು ದೋಸೆ ಮಾಡಿದ್ರಿಂದ ಹಾಗೇ ವೀಡಿಯೋ ಕೂಡ ಶೇರ್ ಮಾಡ್ತಾಯಿದ್ದೆ. ಸೊ ದೋಸೆಗೆ ಯೂಶ್ವಲಿ ನಾನು ಆಲೂಗಡ್ಡೆ ಪಲ್ಯ ಮತ್ತು ಕಾಯಿ ಚಟ್ನಿ ಯೂಶ್ವಲಿ ಮಾಡ್ತೀನಿ. ನನಗೆ ಕಾಯಿ ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯ ದೋಸೆಗೆ ಇರಲೇಬೇಕು. ನನಗೆ ತುಂಬ ಇಷ್ಟ ಆಗುತ್ತೆ. ಹಾಗೆ ಲಾಸ್ಟನ್ನು ಸ್ಕೂಲಿಗೆ ಡ್ರಾಪ್ ಮಾಡಿ ಬರಬೇಕಾದ್ರೆ ನಾನು ಸ್ವಲ್ಪ ತರಕಾರಿಗಳಾಯಿತು, ಹಣ್ಣಾಯಿತು, ಸೊ ಮನೆಗೆ ಏನಾದರೂ ಬೇಕಿದ್ದರೆ ಬರ್ತಾ ತೊಗೊಂಡು ಬರ್ತೀನಿ. ಸೊ ಇವತ್ತು ಒಂದು ಫ್ರೆಶ್ ಆಗಿರೋವಂಥ ಸೊಪ್ಪು ಸಿಕ್ಕಿತ್ತು. ಮಿಕ್ಸ್ ಸೊಪ್ಪು ಅಂತಲೇ ಹೇಳ್ಬೋದು, ಸೊಪ್ಪು. ಸೊ ಹಾಗಾಗಿ ಇವತ್ತು ಸೊಪ್ಪಿನ ಸಾರು ಮಾಡೋಣ ಅಂತ ಹೇಳ್ಬಿಟ್ಟು ಸೊಪ್ಪೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಸೊ ಇವತ್ತು ನನ್ನ ಹಸ್ಬೆಂಡು ಶೂಟಿಂಗ್ ನೈಟು ಲೇಟಾಗಿ ಬಂದಿದ್ದರು. ಹಾಗಾಗಿ ಅವ್ರಿನ್ನ ಮಲ್ಕೊಂಡಿದ್ರು. ನನ್ನ ತಿಂಡಿಯೆಲ್ಲ ಆಗಿತ್ತು. ಇಲ್ಲಿ ನೀವು ಸಿರಿ ಕೂಡ ನೋಡ್ತಾ ಇರ್ಬೋದು. ಅವಳು ಅಂದರೆ ನಾವ್ಯಾರಾದರೂ ಮಲಗಿತ್ತು ಅಂದರೆ ಅವಳು ಸಹ ಮಲ್ಗೆ ಇರ್ತಾಳೆ, ಎದ್ದೇಳಲ್ಲ. ಸೊ ನಾನು ಹೋಗಿ ಅಟ್ಲೀಸ್ಟ್ ಆಲ್ಮೋಸ್ಟ್ 10:30 11 o'clock ಏನೋ ಆಗೋಗಿತ್ತು ಆವಾಗಲೇ. ಅದಕ್ಕೆ ಎಬ್ಸ್ತಾ ಇದ್ದೀನಿ, ಹಶ್ವಾಗಿಲ್ವೇನೆ ಎದ್ದೇಳು ಅಂತ. ಸೊ ಇವಾಗ ನೋಡಿ ಅದಕ್ಕೆ ನಾನು ನೋಡಿದ ತಕ್ಷಣವೇ ಎದ್ದು ಬರ್ತಾ ಇರೋದು. ಅವಳಿಗೆ ಹಿಂಗೆ ಬೆಡ್ ಮೇಲೆ ಹಂಗೆ ರಗ್ಗೆಲ್ಲ ಒದ್ದಿಸ್ಕೊಂಡು ಮಲ್ಕೋಬೇಕು, ಹಂಗೆ ಚೆನ್ನಾಗಿ ನಿದ್ದೆ ಮಾಡ್ತಾಳೆ. ಹಾಗೆ ಇಲ್ಲಿ ಗಾರ್ಡನಿಂಗ್ ಅಪ್ಡೇಟ್ ಕೂಡ ಮಾಡ್ತಾಯಿದ್ದೀನಿ. ಕೆಲವೊಂದು ಟೆರೆಸಲ್ಲಿ ಇಟ್ಟಿರೋವಂಥ ಪಾಟ್ಗಳು ಸೊ ನೋಡ್ಬೋದು. ಮತ್ತು ಸ್ವಲ್ಪ ರೋಸ್ ಪ್ಲ್ಯಾಂಟ್ಸ್ ಎಲ್ಲ ಹೊಸ್ದಾಗಿ ಹಾಕಿರೋದು. ಅದು ಏನಕ್ಕೆ ಅಂತ ಗೊತ್ತಿಲ್ಲ, ಫ್ಲವರ್ ಬರುತ್ತೆ ಮತ್ತು ಗಿಡ ಒಣಗೋಗುತ್ತೆ. ಈ ಸರಿ ನೋಡೋಣ, ಚೆನ್ನಾಗಿ ಮೇಂಟೈನ್ ಮಾಡಬೇಕು ಅಂತಲೇ ಸ್ವಲ್ಪ ದೊಡ್ಡ ದೊಡ್ಡ ಪಾಟಲ್ಲೆಲ್ಲ ಹಾಕಿದ್ದೀನಿ.
ಸಿರಿಗೆ ಕುಕುಂಬ ಮತ್ತು ಕ್ಯಾರೆಟ್ ಅಂದರೆ ತುಂಬ ಇಷ್ಟ ಆಗುತ್ತೆ. ಸೊ ಹಸಿ ಕ್ಯಾರೆಟೇ ಕ್ಯಾರೆಟ್ ಕೊಡೋದಾದರೆ ಚಿಕ್ಕ ಚಿಕ್ಕದಾಗೆ ಕಟ್ ಮಾಡಿಕೊಡ್ತೀನಿ. ಕುಕುಂಬರು ಅಷ್ಟೇ ಈ ಥರ ಸಿಪ್ಪೆಲ್ಲ ತೆಗೆದ್ಬಿಟ್ಟು ನೀಟಾಗಿ ಕಟ್ ಮಾಡಿಕೊಡ್ತೀನಿ. ಸೊ ಕೊಡೋವರೆಗೂ ಬಿಡಲ್ಲ ಅವಳು, ಹಾಗೆ ಸುತ್ತಾನೆ ಇರ್ತಾಳೆ ಹಿಂದೆ. ಆ ಸ್ಮೆಲ್ಗೆ ಅವಳಿಗೆ ತಡ್ಕೊಳಕ್ಕಾಗಲ್ಲ, ಅಷ್ಟಿಷ್ಟ ಅವಳಿಗೆ ಕುಕುಂಬಸ್ ಅಂದರೆ. ಹಾಗೆ ಇಲ್ಲಿ ನಾನು ಸಾಂಬಾರು ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು ಅವರೇ ಬೇಳೆನ ತೊಗೊತಾ ಇದ್ದೀನಿ ಮಶಪ್ಪು ಮಾಡೋದಕ್ಕೆ. ಸೊ ಅವರೇ ಬೇಳೆ ಹಾಕೋದ್ರಿಂದ ಸಾಂಬಾರು ತುಂಬ ಟೇಸ್ಟಿಯಾಗಿ ಬರುತ್ತೆ. ಯಾರೆಲ್ಲ ಟ್ರೈ ಮಾಡಿಲ್ಲ ಸೊ ಒಂದ್ಸರಿ ಮಾಡಿಬಿಟ್ಟು ನೋಡಿ. ಹಾಗೆ ನೀವಿಲ್ಲಿ ನೋಡ್ತಾ ಇರ್ಬೋದು, ನಾನು ಸ್ವಲ್ಪ ಮಾತ್ರ ತೊಗರಿಬೇಳೆನ ಹಾಕ್ತಾಯಿದ್ದೀನಿ. ಏನು ಬರೀ ಡಬ್ಬು. ಹಲೋ ನನಗೆ ಊಟ ಮಾಡ್ದ? ಸೊ ಇಲ್ಲಿ ಬೇಳೆನೆಲ್ಲ ನೀಟಾಗಿ ತೊಳ್ಕೊಂಡ್ಬಿಟ್ಟು ನಾನು ಆವಾಗಲೇ ಏನು ಕಟ್ ಮಾಡಿ ತೊಳೆದು ಇಟ್ಕೊಂಡಿರೋ ಅಂಥ ಸೊಪ್ಪನ್ನ ಸ್ವಲ್ಪ ಸಣ್ಣ ಸಣ್ಣಗೆ, ಅಂದರೆ ತುಂಬ ಸಣ್ಣ ಏನು ಬೇಕಾಗಲ್ಲ, ಏಕೆಂದರೆ ನಾವು ಕುಕ್ಕರಲ್ಲಿ ಬೇಯಿಸ್ತಾ ಇರೋದ್ರಿಂದ ಫುಲ್ಲೆಲ್ಲ ಚೆನ್ನಾಗಿ ಬೇಯುತ್ತೆ. ಆಮೇಲೆ ಹೆಂಗೂ ಫುಲ್ಲೆಲ್ಲ ಸ್ಮ್ಯಾಶ್ ಮಾಡ್ಕೊತೀವಲ್ವ, ಹಾಗಾಗಿ ಸೊ ಒಂದು ಮೀಡಿಯಮ್ ರೇಂಜಲ್ಲೇ ಕಟ್ ಮಾಡಿಬಿಟ್ಟು ಕುಕ್ಕರಲ್ಲಿ ಒಂದು 3 ರಿಂದ 4 ವಿಷಲ್ನ ಕೂಗಿಸ್ಕೊತೀನಿ. ಸೊ ಸೊಪ್ಪೆಲ್ಲ ಆದಮೇಲೆ ಇದಕ್ಕೆ ನಾನು 1 ಈರುಳ್ಳಿ, 1 ಟೊಮ್ಯಾಟೋನ ಸ್ವಲ್ಪ ಮೀಡಿಯಮಲ್ಲಿ ಕಟ್ ಮಾಡಿ ಅದಕ್ಕೆ ಮಿಕ್ಸ್ ಮಾಡ್ಕೊತೀನಿ. ಸೊ ಈ ಕುಕ್ಕರ್ಗೆ ಇವಾಗ ಸ್ವಲ್ಪ ಜೀರಿಗೆ, ಸ್ವಲ್ಪ ಉಪ್ಪು, ಹಾಗೆ ಒಂದು 3 ರಿಂದ 4 ಹಸಿಮೆಣ್ಸಿನ್ಕಾಯಿನ ಈ ಥರ ಮುರಿದ್ಬಿಟ್ಟು ಹಾಕ್ಕೊತೀನಿ. ಸೊ ಇವಾಗ ಈ ಕುಕ್ಕರ್ಗೆ ನೀರು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು 3 ರಿಂದ 4 ವಿಷಲ್ನ ಕೂಗಿಸ್ಕೊತೀನಿ. ಸೊ ಇಲ್ಲಿ ಸ್ವಲ್ಪ ನಂದು ಹಳೆ ಗಿಡಗಳಿತ್ತು, ಹಾಗೆ ಇವತ್ತು ಹಾಗೆ ತಳ್ಳ ಗಾಡೀಲಿ ಸ್ವಲ್ಪ ಗಿಡಗಳೆಲ್ಲ ತೊಗೊಂಡು ಬರ್ತಾರೆ ಗೊತ್ತಾ, ಅವ್ರು ಬಂದಿದ್ದರಿಂದ ರೋಸು ಮತ್ತು ಇನ್ನೊಂದು ದಾಸವಾಳ ಇದೆ ನೋಡಿ, ಅದನ್ನು ತೊಗೊಂಡಿದ್ದೆ. ಹೆಂಗೂ ಮಣ್ಣೆಲ್ಲ ಆಯಿತು, ಕೋಕೋಪಿಟ್ ಮತ್ತು ಗೊಬ್ಬರ ಎಲ್ಲ ತರಿಸಿದ್ದೆ ಅಮೆಝಾನಿಂದ, ಅದಕ್ಕೆ ರೀಪಾಟ್ ಮಾಡ್ತಾಯಿದ್ದೆ. ಯಾಕೆ ಸರಿ ಯಾಕೆ ಬೀಳಿಸಿದೆ ಅದನ್ನು? ನೋಡಮ್ಮ ಬೀಳಿಸಿರೋದ.
ಸೊ ಆ ಪಾಟ್ ಹಿಂದೆ ಅವಳು ಆಟ ಆಡೋ ಅಂತ ಅವಳದು ಬಾಲಲ್ಲಿ ಹೋಗ್ಬಿಟ್ಟಿದೆ ಆಯಿತಾ. ಅವಳು ಸಿಗ್ತಾ ಇರಲಿಲ್ಲ, ಅದಕ್ಕೆ ಫುಲ್ ಬೊಗ್ಳುತ್ತಾ ಇದ್ಲು. ಸೊ ಈ ವಿಡಿಯೋ ಮ್ಯೂಟ್ ಮಾಡಿದ್ದೀನಿ, ಯಾಕೆ ಅಂತಂದರೆ ಬ್ಯಾಕ್ಗ್ರೌಂಡಲ್ಲಿ ಅಂದರೆ ಟಿ ವಿಲಿ ಮ್ಯೂಸಿಕ್ ಪ್ಲೇ ಆಗ್ತಾಯಿತ್ತು. ಅದನ್ನು ನಾನು ಮ್ಯೂಟ್ ಮಾಡೇ ಇಲ್ಲ, ಮರೆತೇ ಹೋಗಿಬಿಟ್ಟಿದ್ದೆ. ಮತ್ತು ನಾನು ಹಾಗೆ ವೀಡಿಯೋ ಅಪ್ಲೋಡ್ ಮಾಡ್ತು ಅಂದರೆ ಕಾಪಿರೈಟ್ ಆಗುತ್ತೆ. ಸೊ ಹಾಗಾಗಿ ವಿಡಿಯೋನ ಮ್ಯೂಟ್ ಮಾಡಿದ್ದೀನಿ. ಪೆನ್ಸಿಲು ಎರೇಸ್ ಮಾಡಿರ್ತೀವಿ ಗೊತ್ತಾ, ಅದೊಂದು ಪೀಸು ಅಲ್ಲಿ ಬಿದ್ದಿದೆ, ಅದು ಸೋಫಾ ಕೆಳಗಡೆ. ಅದು ಬೇಕಂತೆ ಅವಳಿಗೆ, ಅದಕ್ಕೆ ಈ ಡ್ರಾಮಾಗಳು ಆಡ್ತಾ ಇರೋದು. ಎಷ್ಟು ಸರ್ಕಸ್ ಮಾಡ್ತಿದ್ದಾಳೆ ಅಂದರೆ ಅಷ್ಟು ಸರ್ಕಸ್ ಮಾಡ್ತಿದ್ದಾಳೆ, ನೋಡ್ತಾ ಇರ್ಬೋದು. ಇದು ಸಹ ಚೆನ್ನಾಗಿತ್ತು, ಒಳ್ಳೆ ಅದು ಕಾನ್ವರ್ಸೇಷನ್ ಅದು. ಸೊ ಬ್ಯಾಕ್ಗ್ರೌಂಡಲ್ಲಿ ಮ್ಯೂಸಿಕ್ ಪ್ಲೇ ಆಗಿರೋದ್ರಿಂದ ನಾನು ಈ ವಿಡಿಯೋನ ಈ ಕ್ಲಿಪ್ನ ನಾನು ಮ್ಯೂಟ್ ಮಾಡಬೇಕಾಗಿದೆ. ಇಲ್ಲ ಅಂತಂದರೆ ತುಂಬ ಮಜಾ ಇತ್ತು. ಆ್ಯಕ್ಚುಲಿ ಅವಳಿಗೆ ಆಟ ಆಡಿಸ್ಬೇಕು, ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಮೋಸ್ಟ್ಲಿ ಬೀಗಲ್ ಬ್ರೀಡೇ ಇಷ್ಟು ಅನಿಸುತ್ತೆ. ಹೈಪರ್ ಅಂದರೆ ಹೈಪರ್ ಆ್ಯಕ್ಟಿವು, ಎಲ್ಲೂ ಸುಸ್ತೇ ಆಗಲ್ಲ ಅವ್ರಿಗೆ. ಇಲ್ಲಿ ನೋಡಿ, ನಾನು ಕ್ಯಾಮ್ರಾ ಇಟ್ಟಿದ್ರೆ ಅದನ್ನು ಬೀಳಿಸ್ಬಿಟ್ಟು ಹೋಗ್ತಾ ಇರೋದು, ಅಷ್ಟು ಎಲ್ಲ ಗೊತ್ತಾಗುತ್ತೆ. ಇದು ಗೊತ್ತಾಗುತ್ತಲ್ಲ ಅನ್ನಂಗಿಲ್ಲ. ಆಮೇಲೆ ಕ್ಯಾಮ್ರಾ ಆನ್ ಆಗಿದೆ ಅಂದ್ರೇ ಒಂಥರ ವರ್ಷನೇ ಚೇಂಜ್ ಅಂತಾರಲ್ಲ, ಆ ಥರ ಅವಳು. ಆಮೇಲೆ ಭಯಂಕರ ಹೈಪರ್ ಆ್ಯಕ್ಟಿವ್ ಇದು ಬ್ರೀಡ್ ಇದು. ಹಾಗೆ ಈ ವಿಡಿಯೋ ನೋಡ್ತಾ ಇದ್ರೆ ಯಾರ ಮನೇಲೆಲ್ಲ ಬೀಗಲ್ ನ್ಯೂಸ್ ಕೂಡ ಸಾಕಿದ್ದೀರಾ ಇದೇ ಥರ ಹೈಪರ್ ಆ್ಯಕ್ಟಿವ್ ಇದೆ ಅಂತ ಅಂದರೆ, ಸೊ ನನಗೆ ಕೆಳಗಡೆ ಕಮೆಂಟಲ್ಲಿ ತಿಳಿಸಿ. ಓಕೆ, ಇಲ್ಲಿ ನಾನು ಕುಕ್ಕರ್ ಲಿಡ್ನ ಓಪನ್ ಮಾಡ್ತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು, ಬೇಳೆ ಆಯಿತು, ಸೊಪ್ಪಾಯಿತು, ಎಷ್ಟು ನೀಟಾಗಿ ಕುಕ್ ಆಗಿದೆ ಅಂತ ಹೇಳ್ಬಿಟ್ಟು. ಇದನ್ನು ನಾನೇನು ಮಾಡ್ತೀನಿ, ಸ್ವಲ್ಪ ನೀರೆಲ್ಲ ತೆಗೆದ್ಬಿಟ್ಟು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊತೀನಿ. ಸೊ ಮಸಾಪ್ ಮಾಡೋಕ್ಕೆ ನಾನು ಸ್ವಲ್ಪ ಮಸಾಲೆನ ರುಬ್ಕೊತೀನಿ. ಸೊ ನೀವು ಹೇಗೆ ಮಾಡ್ತೀರಾ ಅಂತ ಹೇಳ್ಬಿಟ್ಟು ನನಗೆ ಕೆಳಗಡೆ ಕಮೆಂಟಲ್ಲಿ ತಿಳಿಸಿ. ಸೊ ಇಲ್ಲಿ ಮಿಕ್ಸಿ ಜಾರ್ಗೆ ನಾನು 1 ಟೊಮ್ಯಾಟೊ, 1 ಈರುಳ್ಳಿ, ಸ್ವಲ್ಪ ಅರಿಶಿನ, 3 ಸ್ಪೂನಷ್ಟು 3-4 ಸ್ಪೂನಷ್ಟು ಸಾಂಬಾರು ಪುಡಿ, ಹಾಗೆ ಸ್ವಲ್ಪ ತೆಂಗಿನ ತುರಿ, ಅಂದರೆ ಇದು ಹಸಿ ತೆಂಗಿನ ತುರಿ, ಮತ್ತು ಖಾರಕ್ಕೆ ಖಾರದ ಪುಡಿ ಹಾಕಿ ಸ್ವಲ್ಪ ನೀರು ಮಿಕ್ಸ್ ಮಾಡಿ ರುಬ್ಕೊತೀನಿ. ಸೊ ಯೂಶ್ವಲಿ ನಮ್ಮ ಸೈಡ್ ಅಂದರೆ ತುಮಕೂರು ಸೈಡ್ ಅವರಂದರೆ ಯೂಶ್ವಲಿ ಎಲ್ಲದಕ್ಕೂ ತೆಂಗಿನಕಾಯಿ ಯೂಸ್ ಮಾಡ್ತಾರೆ. ನೀವು ಯೂಸ್ ಮಾಡ್ತೀರಾ ಅದನ್ನು ಕೂಡ ಕೆಳಗಡೆ ಕಮೆಂಟಲ್ಲಿ ತಿಳಿಸಿ. ಸೊ ನಮ್ಗೆ ತೆಂಗಿನಕಾಯಿ ಹಾಕಿಲ್ಲ ಅಂದರೆ ಅದೇನೋ ಅಡುಗೆ ಟೇಸ್ಟ್ ಆಯಿತು, ಅದು ಪೂರ್ಣ ಅಂತಾಯಿತು, ಸೊ ಕಂಪ್ಲೀಟ್ ಅಂತ ಅನಿಸೋದೇ ಇಲ್ಲ. ಹಾಗಾಗಿ ಯೂಶ್ವಲಿ ನಾವು ಯೂಸ್ ಮಾಡ್ತೀವಿ, ಆಲ್ಮೋಸ್ಟ್ ಯೂಸ್ ಮಾಡ್ತೀವಿ. ಹಾಗೆ ಯಾರೆಲ್ಲ ನಮ್ಮ ತಿಪ್ಟೂರು ಮತ್ತು ತುಮಕೂರು ಸೈಡವರು ನನ್ನ ಬ್ಲಾಗ್ನ ನೋಡ್ತಾ ಇದ್ದೀರಾ, ಕೆಳಗಡೆ ಹಾಯ್ ಅಂತ ಕಮೆಂಟ್ ಮಾಡಿ.
ಇಲ್ಲಿ ಒಗ್ಗರಣೆಗೆ ನಾನು ಸ್ವಲ್ಪ ಆಯಿಲ್ ಹಾಕಿದ್ದೆ. ಆಯಿಲ್ ಬಿಸಿ ಆದಮೇಲೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಹಿಂಗು ಹಾಗೆ ಕರ್ಬೇವಿನ ಸೊಪ್ಪು ಹಾಕಿ ಫ್ರೈ ಮಾಡ್ಕೊತೀನಿ. ಇವಾಗ ಇದಕ್ಕೆ ನಾವೇನು ರುಬ್ಬಿಟ್ಕೊಂಡಿದ್ದಂಥ ಮಸಾಲೆನ ಹಾಕಿ ಒಂದು 2 to 3 ಮಿನಿಟ್ಸ್ ಸ್ವಲ್ಪ ಮಿಕ್ಸಿ ಜಾರಲ್ಲೇ ಇರೋವಂಥ ಸ್ವಲ್ಪ ಮಸಾಲೆಗೆ ನೀರು ಹಾಕ್ಬಿಟ್ಟು ಒಂದು 2 ನಿಮಿಷ ಕುದಿಸ್ಕೊತೀನಿ ಹಾಗೇನೆ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ನಾನೇನು ಮಸಾಲೆ ಹಾಕಿ ಸ್ವಲ್ಪ ನೀರು ಹಾಕಿದ್ದೆ, ಅದು ಚೆನ್ನಾಗಿ ಕುದೀತಾ ಇದೆ. ಇವಾಗ ನಾನೇನು ಸ್ಮ್ಯಾಶ್ ಮಾಡಿಟ್ಕೊಂಡಿದ್ದೆ ಅಲ್ವಾ ಸೊಪ್ಪು, ಅದನ್ನು ಮಿಕ್ಸ್ ಮಾಡಿಬಿಟ್ಟು ಇದನ್ನು ಸಹ ನಾನು ಒಂದು 5 ಮಿನಿಟ್ಸು ಸಿಮ್ಮಲ್ಲೇ ಕುದಿಸ್ಕೊತೀನಿ. ಈ ಟೈಮಲ್ಲಿ ಬೇಕಾದರೆ ಉಪ್ಪು ಮತ್ತು ಖಾರನ ಸೇರಿಸ್ಕೋಬೋದು. ನಾವು ನೋಡಿಬಿಟ್ಟು ಹಾಕ್ಕೋಬೇಕಾಗತ್ತೆ, ಯಾಕೆಂದರೆ ಕುಕ್ಕರಲ್ಲೂ ಸಹ ನಾವು ಉಪ್ಪನ್ನ ಹಾಕಿದ್ವಿ. ಸೊ ಸಾಂಬಾರು ಬಂದು ನಾನು ಮಧ್ಯಾಹ್ನಕ್ಕೆ ಮಾಡಿದ್ದೆ, ಹಾಗಾಗಿ ಇವತ್ತು ಮುದ್ದೆ ಏನು ಮಾಡೋಕ್ಕೋಗಿಲ್ಲ, ಬರೀ ರೈಸ್ ಮತ್ತು ಉಪ್ಪಿನಕಾಯಿ, ಕುಕುಂಬರ್ ಮತ್ತು ಮೊಸರು ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ಹಾಗೆ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸೊ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡಿ. ಮತ್ತು ಯಾರೆಲ್ಲ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.